ನಿಮ್ಮಂತ ಬೇಜವಾಬ್ದಾರಿ ನಾಯಕರುಗಳಿಗೆ ಓಟ್ ಹಾಕಿರೋದಕ್ಕೆ ನಮಗ್ ನಾಚಿಕೆ ಆಗ್ಬೇಕು. ನಿಮ್ಗಳಿಗೆಲ್ಲ ನಮಗ್ ನಾಚಿಕೆ ಆಗ್ಬೇಕ್ರಿ. ಏನ್ ಬಿಡದಿ ಜನ ಏನಾದ್ರು ನಿಮ್ಗಳಿಗೆ ಬರ್ಕೊಟ್ಟಿದಾರ? ದುಡ್ಡು ತಿನ್ನಕ್ ಯೋಗ್ಯತೆ ಇಲ್ಲ ನಮ್ಗೆ ತಗೊಳ್ಳಿ ಅಂತ ನಿಮ್ಮ ಪಕ್ಷಗಳಿಗೆ ಏನಾದ್ರು ಬರ್ಕೊಟ್ಟಿದಾರ ಬಿಡದಿ ಜನ? ನಿಮ್ಮಂತವ್ರಿಗೆ ಓಟ್ ಹಾಕಿರೋದಕ್ಕೆ ನಮಗ್ ನಾಚಿಕೆ ಆಗ್ಬೇಕು. ಫಸ್ಟ್ ನಿಮ್ಗಳಿಗೆಲ್ಲ ನಾಚಿಕೆ ಆಗ್ಬೇಕಾಗಿರೋದಲ್ಲಿ ಅವ್ರಿಗೆ ನಾಚಿಕೆ ಆಗ್ಬೇಕು, ಇವ್ರಿಗೆ ನಾಚಿಕೆ ಆಗ್ಬೇಕು. ಅವತ್ತು ವಿರೋಧಿಸ್ತವ್ರು ಇವತ್ತು ಮಾಡಕ್ ಹೊರಟಿದ್ದಾರೆ, ಅವತ್ತು ಮಾಡಕ್ ಹೊರಟವ್ರು ಇವತ್ತು ವಿರೋಧ ಮಾಡಕ್ ಹೊರಟಿದ್ದಾರೆ. ನಿಮಗೆ ಮಾನ ಮರ್ಯಾದೆ ಇದೆಯಾ ನಿಮ್ಗಳಿಗೆ ಯಾರಿಗಾದ್ರು? ಸರ್, ಇಟ್ ಇಸ್ ಸಚ್ ಎ ಶೇಮ್ಫುಲ್ ಥಿಂಗ್ ಸರ್. ಮೇಡಮ್ ನಾನು ಅಧಿಕಾರದಲ್ಲಿದ್ದಾಗ ಬಿಜೆಪಿ ನೈತಿಕತೆ ಪ್ರಶ್ನೆ ಬರಲ್ಲ ಇಲ್ಲಿ. ಭ್ರಷ್ಟಾಚಾರದ ಬಗ್ಗೆ ನಾನು ಮಾತಾಡಿದ್ದು ನೀವು ವೈಡಂಪ್ ಮಾಡಿ ಮೇಡಮ್. ನಾನು ಆ ವಿಚಾರದಲ್ಲಿ ಮಾತಾಡಿದ್ದು, ಬಿಡದಿ ಬಗ್ಗೆ ಅಲ್ಲ, ರೈತರ ಬಗ್ಗೆ ಅಲ್ಲ. ಭ್ರಷ್ಟಾಚಾರದ ಬಗ್ಗೆ ಮಾತಾಡಕ್ಕೆ ಮೂರು ಪಾರ್ಟಿಗಳಿಗೆ, ಒಂದು ಇಲ್ಲಿನ ಏನಂತ ಹೇಳ್ತೀವಿ ನಾವು ರೀಜನಲ್ ಪಾರ್ಟಿ ಮತ್ತು ಎರಡು ನ್ಯಾಷನಲ್ ಪಾರ್ಟಿಗಳು, ನಿಮ್ ಮೂರು ಜನಕ್ಕೂ ನೈತಿಕತೆ ಭ್ರಷ್ಟಾಚಾರಕ್ಕಿಲ್ಲ. ನೀವು ಮೂರು ಜನನು ಭ್ರಷ್ಟಾಚಾರದ ಪಿತಾಮಹನೇ. ಭ್ರಷ್ಟಾಚಾರ ಅಂತ ಬಂದಾಗ ಪರ್ಸೆಂಟೇಜ್ ಅಲ್ಲಿ ಒಂಚೂರು 5%, 10% ಆ ಕಡೆ ಈ ಕಡೆ ಆಗಿರ್ಬೋದೇ ಹೊರತು ನೀವ್ ಯಾರು ಭ್ರಷ್ಟಾಚಾರವನ್ನ ಹೊರತುಪಡಿಸಿ ಆಡಳಿತ ಕೊಟ್ಟವ್ರಲ್ಲ. ಹಂಗೇನಾದ್ರೂ ನೀವುಗಳು ಆಡಳಿತ ಕೊಟ್ಬಿಟ್ಟಿದ್ರೆ ಜನ ನಿಮ್ಗಳು ಕಾಲ್ ತೊಳೆದು ಬಿಟ್ಟಿರೋರು ಇಷ್ಟೊತ್ತಿಗೆ. ಆಯ್ತಾ? ನೀವು ಮೂರು ಜನ ಅಂತ ಆಡಳಿತ ಯಾರಿಗೂ ಕೊಟ್ಟಿಲ್ಲ. ಮತ್ತು ನಾನು ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ಇಂಥ ಪಕ್ಷಗಳನ್ನ ಆಯ್ಕೆ ಮಾಡಿ ಇವ್ರಗಳ ಕೈಲಿ ನಮ್ ಜೀವನ ಕೊಟ್ಟು ಅಧಿಕಾರ ನಡೆಸ್ಕೊಳ್ತಾ ಇದೀವಲ್ಲ, ನಮಗಳಿಗೆ ನಾಚಿಕೆ ಆಗ್ಬೇಕು, ನಾವೇ ತಲೆ ತಗ್ಸ್ಕೊಂಡು ನಿಂತ್ಕೋಬೇಕು ನಿಮ್ ಮುಂದೆ ಅಂತ ನಾನು ರಾಜಾರೋಷವಾಗಿ ಇವತ್ತು ಹೇಳ್ತಾ ಇದ್ದೀನಿ. ಯಾಕೆ ಗೊತ್ತಾ? ಐ ಫೀಲ್ ಶೇಮ್. ಅಲ್ಲಿನ ರೈತರ ಹಿತಾಸಕ್ತಿಯನ್ನ ನೀವ್ ಎಲ್ರೂ ಮರ್ತಿದ್ದೀರಿ. ಆವತ್ತಿದ್ದವರು ಮರ್ತಿದ್ದಾರೆ, ಇವತ್ತಿದ್ದವರು ಮರ್ತಿದ್ದೀರಿ. ಇವತ್ತು ನಾಚಿಕೆ ಮಾನ ಮರ್ಯಾದೆ ಇಲ್ಲದೆ ಆಸ್ತಿ ಲೆಕ್ಕಾಚಾರಕ್ಕೆ ನೀವು ಬೀದಿಗೆ ಬಂದು ಇಳಿದಿದ್ದೀರಿ. ಇಷ್ಟಿಷ್ಟೊಂದು ಆಸ್ತಿ ನನಗಂತೂ ಗೊತ್ತಿಲ್ಲಪ್ಪ, ಬಿಡಿ, ಅದ್ ನಿಮ್ ವೈಯಕ್ತಿಕ ವಿಚಾರ. ಯಾರು ಎಷ್ಟಾದ್ರೂ ಆಸ್ತಿ ಮಾಡ್ಕೊಳ್ಳಿ, ಅದನ್ನ ಹೆಂಗ್ ಮಾಡಿದ್ರಿ, ಯಾವ ಕೃಷಿ ಮಾಡಿದ್ರಿ ನನಗ್ ಗೊತ್ತಿಲ್ಲ. ದಟ್ ಈಸ್ ಲೆಫ್ಟ್ ಟು ಯು. ನೀವೇನಾದ್ರೂ ನಿಮ್ಮ ಹಣೆ ಬರ. ಆದ್ರೆ ಬೇಡ ನನಗೆ ಅದು ದಿಲೀಪ್, ಐ ಡೋಂಟ್ ನಾಟ್ ವಾಂಟ್ ಟು ಡಿಸ್ಕಸ್ ಅಬೌಟ್ ಇಟ್. ಬಟ್ ನಮಗ್ ನಾಚಿಕೆ ಆಗ್ತಿದೆ. ನಿಮ್ಮಗಳ ಇಂಥ ಒಂದು ನಿರ್ಧಾರಗಳನ್ನ ನೋಡಿ ನಮಗೆ ಶೇಮ್ ಆಗ್ತಾ ಇದೆ.